ನಮಸ್ಕಾರ, ನಾನು ನಿಮ್ಮ ಡಿ ರೈಡರ್ 4590. ಇವತ್ತು ನಾನು ನೋಡಿದ್ದೀನಿ ಒಂದು ಕ್ಯಾಮ್ರಾ ಸರ್ವಿಸ್ಗೆ. DJI Action 2 ನಂದು ಡಿಸ್ಪ್ಲೇ ಡ್ಯಾಮೇಜ್ ಆಗಿತ್ತು, ಅದನ್ನು ಸರ್ವಿಸ್ ಮಾಡಲಿಕ್ಕೆ ತಗೊಂಡೋಗ್ತಾಯಿದ್ದೀನಿ. ಇದು SP ರೋಡಲ್ಲಿ ಮಾತ್ರ ಇದೆ ಅಂತ ತಿಳಿದು ಬಂದಿದೆ. ಎಲ್ಲೂ ಬೆಂಗಳೂರಲ್ಲಿ ಎಲ್ಲೂ ನನಗೆ ಸರ್ವಿಸೇ ಇಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸಿ. ನನಗೆ ಇದೊಂದೇ ಇದೆ ಅಂತ ಗೊತ್ತಾಯಿತು. ಸುಮಾರು ಕಡೆ ಓಡಾಡಿದಾದಮೇಲೆ ಇದೊಂದೇ ಆ್ಯಕ್ಷನ್ ಕ್ಯಾಮ್ರಾದು ಸರ್ವಿಸ್ ಇದೆ ಅಂತ ಗೊತ್ತಾಯಿತು. ಬೇರೆ DSLR ಕ್ಯಾಮ್ರಾ ಸರ್ವಿಸ್ ಎಲ್ಲ ಸುಮಾರು ಕಡೆ ಇದೆ. ಬರೀ GoPro ಆಕ್ಷನ್ ಕ್ಯಾಮ್ರಾ ಸರ್ವಿಸ್ ಮಾತ್ರ ಇಲ್ಲಿ SP ರೋಡಲ್ಲಿ ಒಂದು ಜಾಗದಲ್ಲಿ ಮಾತ್ರ ಇದೆ ಅಂತ ಗೊತ್ತಾಯಿತು. ನನಗೂ ಅಡ್ರೆಸ್ ಗೊತ್ತಿಲ್ಲ, ಹುಡ್ಕಾಡ್ಕೊಂಡು ಹೊರಟಿದ್ದೀನಿ. ನಿಮಗೆ ಪೂರ್ತಿ ವಿಡಿಯೋ ಇದರಲ್ಲಿ ತಿಳಿಸ್ತಾ ಬರ್ತೀನಿ ನೋಡಿ. ಕೆಲವು ಆಕ್ಷನ್ ಕ್ಯಾಮ್ರಾ ಯೂಸ್ ಮಾಡ್ತಿರೋರಿಗೆ ಎಲ್ಲಿ ಸರ್ವಿಸ್ ಮಾಡ್ತಾರೆ ಅನ್ನೋದು ಗೊತ್ತೇ ಇರೋಲ್ಲ. ಅಂಥವ್ರಿಗೆ ಇದು ಒಂದು ಬೆಸ್ಟ್ ವಿಡಿಯೋ ಆಗಿರುತ್ತೆ. ಎಲ್ಲಿ ಸರ್ವಿಸ್ ಮಾಡ್ತಾರೆ, ಹೇಗಿರುತ್ತೆ, ನನ್ನ ಕ್ಯಾಮ್ರಾ ಸರ್ವಿಸ್ ಯಾವ ಥರ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ನೋಡಿ, ಕೇಳ್ಕೊಂಡು ಹೋಗೋಣ. ಕ್ಯಾಮ್ರಾ ಸರ್ವಿಸ್ ये कलर जो ಇಲ್ಲಲ್ಲ, ಇದು GoPro ಕ್ಯಾಮ್ರಾ. वो माता करके रेड बोर्ड है ना, वो एक ही शॉप है रेड कलर वाला, वो माता है ना, ಮಾತಾ ಹೇಗೆ? हाँ माता रेड कलर बोर्ड है, ಹಾಂ ಹಾಂ ಹಾಂ, वो एक ही shop है. ಕ್ಯಾಮ್ರಾ ಸರ್, ಕ್ಯಾಮ್ರಾ ಸರ್ವಿಸ್ ಸರ್. ಸರ್ವಿಸ್ ಐತಾ? ಇಲ್ಲ ಸರ್, ಕ್ಯಾಮ್ರಾ ಸರ್ವಿಸ್ ಇದೆ, ಅಲ್ಲಿ ತಗೊಂಡೋಗ್ತೀವಿ. ಮಾತಾ ಅಂತ ಐತೆ ಲ್ಯಾಪ್ಟಾಪ್ಗೆ. ಹಾಂ, ಇದು ತರಕಾರಿ ವ್ಯಾಪಾರ ಹೆಂಗೆ, ಇಲ್ಲೆಲ್ಲ ಕಂಪ್ಯೂಟ್ರುಗಳು, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಇಲ್ಲಿ ಆ ಥರ ವ್ಯಾಪಾರ. ಹಾಂ, ಮಾತಾ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸರ್ವಿಸ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದೇ ನೋಡಿ ಮಾತಾ ಎಲೆಕ್ಟ್ರಾನಿಕ್ಸು. ಇಲ್ಲಿ ಇದು ಮಾತಾ ಎಲೆಕ್ಟ್ರಾನಿಕ್ಸ್ DJI ಸರ್ವಿಸ್. ಎಂಟ್ರೆನ್ಸ್ ಬಂದಿದ ತಕ್ಷಣ ಈ ಥರ ಇರುತ್ತೆ. ಇಲ್ಲಿ ಹೊರಗಡೆ ಹಳೆ ಕ್ಯಾಮ್ರಾ, ಯಾವ ಕ್ಯಾಮ್ರಾ ಬೇಕಾದ್ರೂ ಸರ್ವಿಸ್ ಮಾಡಿಕೊಡ್ತಾರೆ ನೋಡಿ. ಇಲ್ಲಿಂದ ಬಂದೆ ಕೆಳಗಡೆ ಬಿತ್ತಾ? ಮೌಂಟ್ ಮಾಡಿದ್ದೆ, ಮ್ಯಾಗ್ನೆಟಿಕ್ ಮೌಂಟ್ ಇದೆ. ಯಾರೋ ಒಂದು ತಳ್ಳಿದ್ದೆ, ಅದು ಮಾಮೂಲಿ ಟೆಂಪರ್ ಗ್ಲಾಸ್ ಇದ್ರೆ ಏನೋ ಆಗ್ತಿರ್ಲಿಲ್ಲ. ಕವರ್ ಚೆಕ್ ಮಾಡಬೇಕಾಗುತ್ತೆ. ಓಕೆ, ನೋಡಬೇಕಾಗತ್ತೆ. ಸರ್ಕ್ಯೂಟ್ ಅಲೈನ್ಮೆಂಟ್ ಮಾಡಿ ನೋಡಬೇಕಾಗತ್ತೆ ಸರ್. ಇದು ಸರ್ವಿಸ್ ಚಾರ್ಜ್ ಬಂದು 1500 ರೂಪೀಸ್ ಇರುತ್ತೆ. 2 to 3 days ಆಗುತ್ತೆ. ಡಿಸ್ಪ್ಲೇ ಗೊತ್ತಿಲ್ಲ, ಡಿಸ್ಪ್ಲೇ ಪ್ರಾಬ್ಲಮ್ ಇದೆಯಾ, ಸರ್ಕ್ಯೂಟಲ್ಲಿ ಪ್ರಾಬ್ಲಮ್ ಇದೆಯಾ ನೋಡಬೇಕಲ್ಲ. ಅಲೈನ್ಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ಡಿಸ್ಪ್ಲೇ ಹೋಗಿದೆ. ಹೆಂಗೆ ಗೊತ್ತಾಗುತ್ತೆ ಸರ್? ಡಿಸ್ಪ್ಲೇ ಕ್ರ್ಯಾಕ್ ಇತ್ತು ಅಂದರೆ ಏನೋ ಹೇಳ್ಬೋದು ನಾನು. ಏನೋ ಕ್ರ್ಯಾಕ್ ಇಲ್ಲ. ನಮಸ್ಕಾರ, ಎಲ್ಲರಿಗೂ ಗೊತ್ತೇ ಇರುತ್ತೆ, ತಮ್ಮನೇಲಿ ನೋಡಿರ್ತಾರೆ ಎಲ್ಲ ವಿಡಿಯೋ. ಆಲ್ರೆಡಿ ಪೂರ್ತಿ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಇವಾಗ ಬರುತ್ತೆ. ಇದರಲ್ಲಿ ಆಲ್ರೆಡಿ ಒಂದು DJI ಒಂದು ಆಕ್ಷನ್ ಕ್ಯಾಮ್ರಾ ಒಂದು ಸರ್ವಿಸ್ ಕೊಟ್ಟಿದ್ದೆ. ಇದಕ್ಕೆ ಮುಂಚೆ ಆಲ್ರೆಡಿ ಒಂದು ವಾರ ಆಯಿತು. ಮೂರು ದಿನಕ್ಕೆ ನನಗೆ ಕಾಲ್ ಮಾಡಿದ್ರು ಇವರು, ರೆಡಿ ಆಗಿದೆ ಅಂತ. ಇಲ್ಲಿ DJI ಸರ್ವಿಸ್ ಆಗಲಿ ಎಲ್ಲೇ ಆಗಲಿ ನಮ್ಮ ಬೇರೆ ಕಡೆ ಎಲ್ಲೂ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ SP ರೋಡಲ್ಲಿ ಮಾತ್ರ ಇದೆ. ನೀವು ಒಂದು ತುಂಬ ಜನ ಹುಡ್ಕಾಡ್ತಿದ್ರೆ SP ರೋಡಲ್ಲಿ ಕ್ಯಾಮ್ರಾ ಪ್ರತಿಯೊಂದು ಡ್ರೋನ್ಸಿಂದ ಕಂಪ್ಲೀಟ್ ಎಲ್ಲನೂ ಇಲ್ಲೇ ಸರ್ವಿಸ್ ಮಾಡ್ತಾರೆ. ನಿಮ್ಗೆ ಸರ್ವಿಸ್ ಜಾಗ ಬೇಕು ಅಂದರೆ ಇಲ್ಲಿ SP ರೋಡ್ಗೆ ಬರಬೇಕಾಗುತ್ತೆ. SP ರೋಡಲ್ಲಿ ಇಲ್ಲೊಂದು ಒಳ್ಳೆ ಪ್ಲೇಸು ಅಂತ ಹೇಳ್ತೀನಿ. ನಮ್ಮದು ಒಂದು ಆಕ್ಷನ್ ಕ್ಯಾಮ್ರಾ ಡ್ಯಾಮೇಜ್ ಆಗಿತ್ತು, ಅದಕ್ಕೋಸ್ಕರನೇ ನಾನು ಹುಡ್ಕಾಡ್ಕೊಂಡು ಬಂದಿದ್ದೆ. ಇಲ್ಲಿ ಬಂದಿದ್ದೀನಿ, ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಅಂದರೆ ಇನ್ನು ಹುಡ್ಕಾಡ್ತಾ ಇದ್ದೀರಾ, ಇನ್ನು ನಮ್ಮ ಸರ್ವಿಸೇ ಇನ್ನೆಲ್ಲೂ ಇಲ್ಲ ನಿಮಗೆ. GoPro ಆಗಲಿ DJI ಆಗಲಿ ಯಾವುದಕ್ಕೆ ಒಂದು ಸರ್ವಿಸ್ ಬೇರೆ ಕಡೆ ಎಲ್ಲೂ ಇಲ್ಲ. ಇನ್ನು ಬರಬೇಕಂದ್ರೆ ನೀವು ಇಲ್ಲೇ ಬರಬೇಕಾಗುತ್ತೆ. ಒಂದು ಪ್ಲೇಸ್ನ ಡೀಟೇಲ್ಸ್ ಪೂರ್ತಿ ಕೊಡ್ತೀನಿ, ನಿಮ್ಗೆ ಲೊಕೇಶನ್ ಕೂಡ ಕೊಡ್ತೀನಿ. ಇಲ್ಲಿ ಪೂರ್ತಿ ವಿಡಿಯೋ ನೀವು ಅವ್ರ ಬಗ್ಗೆನೂ ಕೂಡ ಮಾತಾಡಿಸ್ತೀನಿ. ನಂದು ಏನಕ್ಕೆ ಸರ್ವಿಸ್ ಆಗಿದೆ, ಏನಕ್ಕೆ ಡ್ಯಾಮೇಜ್ ಆಯಿತು ಅಂತ ಕೂಡ ಹೇಳ್ತೀನಿ. ಸರ್ವಿಸ್ ಬಂದಿರೋದು ವಿಷಯ ಇದೆ. ನಮ್ಮದು DJI ಆಕ್ಷನ್ ಕ್ಯಾಮ್ರಾ 2 ಡಿಸ್ಪ್ಲೇ ಕ್ರ್ಯಾಶ್ ಆಗಿತ್ತು. ಅದು ಸರ್ವಿಸ್ ಬಿಲ್ಲೇ ನನಗೆ ಒಂದು 10,000ವರೆಗೂ ಆಗಿದೆ. ನನಗೆ ಒಂದು ಕ್ಯಾಮ್ರಾ ತಗೊಬೋದಿತ್ತು. ಸರ್ವಿಸ್ ಕಾಸ್ಟ್ ಅಷ್ಟು ಆಗಿದೆ. ಇನ್ನು ಬೇರೆ ಕಡೆ ಇನ್ನೆಲ್ಲೂ ಇಲ್ಲ, ಆಪ್ಷನ್ ಇಲ್ಲ. ಅದೇ ರೀತಿ ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಇಲ್ಲಿ ಸರ್ವಿಸ್ ಮಾಡ್ತಿದ್ದೀನಿ. ಡಿಸ್ಪ್ಲೇ ಕ್ರ್ಯಾಶ್ ಆಗಿತ್ತು, ಮತ್ತು ಅದರಲ್ಲಿ ಒಂದು ಬೋರ್ಡ್ ಏನೋ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದರೆ ಪೂರ್ತಿ ಚೆಕ್ ಮಾಡಿ ಒಂದು 3 ಡೇಸ್ಗೆ ನಾನು ಕಾಲ್ ಮಾಡಿದರು. ಪೂರ್ತಿ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು. ನಾನಂತೂ ಪೂರ್ತಿ ನನ್ನ ಓನ್ ರಿವ್ಯೂ ಕೊಡ್ತಾಯಿದ್ದೀನಿ, ಬಂದು ಚೆಕ್ ಮಾಡಿ. ಆ್ಯಪ್ ಇದೆ ನೋಡಿ, ಯಾವ ಕ್ಯಾಮ್ರಾ ಬೇಕಾದ್ರೂ ಸರ್ವಿಸ್ ಮಾಡ್ತಾರೆ. ಇಲ್ಲಿ ಬಂದು ನೀವು ವಿಸಿಟ್ ಮಾಡ್ಬೋದು. ಪ್ರತಿಯೊಂದು ಕ್ಯಾಮ್ರಾಗಳು ಇಲ್ಲಿ ಡ್ರೋನಿಂದ ಪ್ರತಿಯೊಂದು ಯಾರೆಲ್ಲ ಏನೇನು ಹಾಕಿದ್ದಾರೆ ಪ್ರತಿಯೊಂದು ಸರ್ವಿಸ್ ಇಲ್ಲೇ ಮಾಡ್ತಾರೆ. ಓಲ್ಡ್ ಕ್ಯಾಮ್ರಾಸಿಂದ ಪೂರ್ತಿ ಎಲ್ಲ ಕ್ಯಾಮ್ರಾಗಳು ಸರ್ವಿಸ್ ಮಾಡಿಸ್ತಾರೆ ನೋಡಿ. ನಾನು ಸರ್ವಿಸ್ ಮಾಡಿಸಿದ್ದು ಇದೇ ಕ್ಯಾಮ್ರಾ, ಡಿಸ್ಪ್ಲೇ ಕ್ರ್ಯಾಶ್ ಆಗಿತ್ತು. ಇದೇ ರೀಸನ್ಗೋಸ್ಕರ ಬಂದಿದ್ದೆ ನಾನು ಇಲ್ಲಿ. ಇವಾಗ ಪೂರ್ತಿ ಕಂಪ್ಲೀಟ್ ರೆಡಿ ಆಗಿದೆ, ಚೆಕ್ ಮಾಡಿದ್ದಾಯಿತು. ಈಗ ತಗೊಂಡು ಹೋಗ್ತೀನಿ. ಈಗ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ನೋಡಿ. ಸರ್, ನಿಮ್ಮ ಹೆಸರು?
ನಿಮ್ಮ ಇಲ್ಲಿ ಏನೇನು ರೆಡಿ ಮಾಡ್ತಿದ್ದೀರಾ? ಆಲ್ ಡಿಜೆ ಪ್ರಾಡಕ್ಟ್ಸ್ ರೆಡಿ ಆಗುತ್ತೆ. ಓಕೆ ಆಲ್ GoPro ಆಕ್ಷನ್ ಕ್ಯಾಮೆರಾಸ್ ರೆಡಿ ಆಗುತ್ತೆ. ಗಿಂಬಲ್ಸ್ ರೆಡಿ ಆಗುತ್ತೆ. ಓಕೆ ಆಲ್ DSLR ಕ್ಯಾಮೆರಾಸ್, ಲೆನ್ಸಸ್ ಓಕೆ ಫುಲ್ ರೆಡಿ ಆಗುತ್ತೆ. ಪೂರ್ತಿ ಎಲ್ಲ ಏನೇನು ಆಕ್ಟಿವಿಟೀಸ್ ಎಲ್ಲ ಸರ್ವಿಸ್ ಆಲ್ ಅಂದರೆ ಇವಾಗ 30 ಇಯರ್ಸಿಂದ ಇಲ್ಲಿಂದ. ಓಕೆ, ನಾನು ಆಲ್ರೆಡಿ 3 ಡೇಸ್ಗೆ ನನಗೆ ಕಾಲ್ ಬಂದಿತ್ತು. ನಾನೊಂದು ವಾರ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಮತ್ತು ಸರ್ವಿಸ್ ಸರ್ವಿಸ್ ಅಂತೂ ನನಗೆ ತುಂಬ ಚೆನ್ನಾಗಿದೆ. ಓಕೆ, ಬಿಲ್ಲಿಂಗ್ ಜಾಸ್ತಿ, ನಂದು ಡಿಸ್ಪ್ಲೇ ಸ್ಪೇರ್ಸ್ ಕಾಸ್ಟ್ಲಿ ಇದೆ. ಮೈನ್ ನಮ್ಮ ಸ್ಪೇರ್ ಯಾವ ಥರ ಇರುತ್ತೋ ಅದೇ ಪ್ರೈಸ್ ನಿಮಗೆ ಬಿಲ್ಲಿಂಗ್ ಆಗುತ್ತೆ. ನಿಮ್ಗೆ ಇನ್ಸ್ಪೆಕ್ಷನ್ಗೆ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಒಂದು ಬಿಲ್ ಕೊಡ್ತಾರೆ. ಅದಾದಮೇಲೆ ಇನ್ಸ್ಪೆಕ್ಷನ್ ಆದಮೇಲೆ ನಿಮ್ಗೆ ಇಲ್ಲಿ ಏನಿದೆ ರಿಕ್ವೈರ್ಮೆಂಟ್ಗೆ ನಿಮಗೆ ರಿಟರ್ನ್ ಕಾಲ್ ಬರುತ್ತೆ. ನೀವು ಮಾತಾಡಿ ಒಳ್ಳೆ ರೆಸ್ಪಾನ್ಸ್ ಇದೆ, ಬಂದು ವಿಸಿಟ್ ಮಾಡ್ಬೋದು ನೀವು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಇದರಲ್ಲಿ, ನೀವು ಚೆಕ್ ಮಾಡ್ಬೋದು. SP ರೋಡ್ ಎಂಟ್ರಿಯಿಂದನೇ ಹಿಂಗೆ ಬರುತ್ತೆ. ಅದು ಎಂಟ್ರಿಯಿಂದ ಫಸ್ಟು ಟೆಂಪಲ್ ಬರುತ್ತೆ. ಟೆಂಪಲಿಂದ ಸ್ವಲ್ಪ ಮುಂದೆ ಬಂದರೆ ಎಲ್ಲ ಕಂಪ್ಯೂಟರು, ಎಲೆಕ್ಟ್ರಾನಿಕ್ಸ್ ಐಟಮ್ಸು ಎಲ್ಲ ಇದೆ. ಆಮೇಲೆ ಇಲ್ಲಿಂದ ಬರೋಷ್ಟರಲ್ಲಿ ನಿಮಗೆ ಮಾತಾ ಕ್ಯಾಮ್ರಾಸ್ ಅಂತ ಇಲ್ಲಿದೆ. ಇದು ಬಿಟ್ಟರೆ ಇನ್ನು ಬೇರೆ ಯಾವುದು ನಿಮಗೆ SP ರೋಡಲ್ಲಿ ಇಲ್ಲ. ಇಲ್ಲೊಂದು ಜಾಗದಲ್ಲಿ ಮಾತ್ರ ಸರ್ವಿಸ್ ಮಾಡ್ತಾರೆ, ನೋಡ್ಬೋದು. SP ಈ ಜಾಗದಲ್ಲಿದೆ.